ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಒಂದು ಸಾಟರ್ಡೇ ವ್ಲಾಗ್. ಸೊ ಇವತ್ತು ಬೆಳಗ್ಗೆನೇ ರೆಡಿಯಾಗಿ ಈ ಥರ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಫಂಕ್ಷನ್ ವ್ಲಾಗ್ ಅಂತಲೇ ಹೇಳ್ತೀನಿ. ಸೊ ಇವತ್ತು 2 ಫಂಕ್ಷನ್ ಇದೆ. ಸೊ ಎರಡೂ ಫಂಕ್ಷನ್ಗೂ ಅಟೆಂಡ್ ಆಗಬೇಕು. ಸಾರಿ, ಒಂದು ಫಂಕ್ಷನು, ಒಂದು ಪೂಜೆ. ಸಂಜೆ ಒಂದು ಬರ್ಡೇ ಪಾರ್ಟಿ ಇದೆ. ಸೊ ಅಲ್ಲಿಗೂ ಅಟೆಂಡ್ ಆಗಬೇಕು. ಸಂಜೆ ಹೋಗಬೇಕು. ಇವಾಗ ಮಾರ್ನಿಂಗ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಹಾಗೆ ಇವತ್ತಿನ ಡೇ ಒಂದೇ ವ್ಲಾಗಲ್ಲಿ 2 ವ್ಲಾಗ್ನ ನಾನು ಡಿವೈಡ್ ಮಾಡಲ್ಲ. ಒಂದೇ ವ್ಲಾಗಲ್ಲಿ 2 ಕೂಡ ಆದರೆ ನಾನು ಶೇರ್ ಮಾಡ್ತೀನಿ. ಸೊ ಖಂಡಿತ ಈ ವ್ಲಾಗ್ನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಹಳೆ ಮನೆ ಹತ್ರ ಇದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ತುಂಬ ದೂರ ಏನಿಲ್ಲ, ಹತ್ರನೇ. ಹಾಗೆ ಅವರು ತುಂಬ ನನಗೆ ಪರಿಚಯ. ನನ್ನ ಮಗನಿಗೆ ಕ್ಲಾಸ್ಮೇಟು, ಅವ್ರ ಮಗ ನನ್ನ ಮಗ ಒಂದೇ ಕ್ಲಾಸ್ಮೇಟು. ಹಾಗೆ ತುಂಬ ವರ್ಷಗಳಿಂದ ನನಗೆ ಗೊತ್ತು ಅವರು. ಸೊ ಬನ್ನಿ, ಇವತ್ತು ಹೋಗ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೆದಿಲ್ಲ ಅಂದ್ರೂ ಅತಿಥಿಗಳು ಹೋಗ್ಬೋದು. ಕರೆದು ನಾನು ಹೋಗಿಲ್ಲ ಅಂದರೆ ಆ ಪೂಜೆ ಸಿಗೋದೇ, ಕತೆ ಕೇಳೋದೇ ಪುಣ್ಯ ಅಂತಾರೆ. ಸೊ ಹಂಗಾಗಿ ಮಕ್ಕಳು ಕೂಡ ಇವತ್ತು ಎಕ್ಸಾಮ್ ನಡೀತಾ ಇರೋ ಕಾರಣ, ಇವತ್ತು ಸ್ಯಾಟರ್ಡೇ ಆಗಿರೋ ಕಾರಣ ಬೇಗನೆ ಬರ್ತಾರೆ 12ಗೆಲ್ಲ. ಸೊ ಅವರು ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ. ನಾನು ಹೋದರೆ ಮತ್ತು ಅವರಿಬ್ಬರೂ ಕೂಡ ಬರೋದಿಲ್ಲ. ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಆದರೆ ಅಲ್ಲಿನೂ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಫೈನಲಿ ಹೊರಡಕ್ಕೆ ರೆಡಿ ಆಗಿದ್ದೀನಿ. ಇನ್ನು 5 ನಿಮಿಷ ಮಕ್ಕಳು ಬರ್ತಾರೆ, ಅಷ್ಟೊತ್ತಿಗೆ ಪೂಜೆ ಸಾಮಾನು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಣ್ಣು, ಕಾಯಿ, ಹೂವು, ಕಡ್ಡಿ, ಕರ್ಪೂರನ ಪೂಜೆ ಸಾಮಾನು ತೊಗೊಂಡು ಹೋಗ್ತಾಯಿದ್ದೀನಿ. ಸತ್ಯನಾರಾಯಣ ಪೂಜೆಗೆ ಯಾವತ್ತೂ ಅಷ್ಟೇ ನಾವು ಬೇಗ ಹೋದ್ಮೇಲೆ ಎದ್ದು ಬರೋಂಗಿಲ್ಲ. ಆ ಕಥೆನ ಪೂರ್ತಿ ಕೇಳಿ ಎದ್ದು ಬರಬೇಕು ನಾವು, ಮಧ್ಯದಲ್ಲಿ ಎದ್ದೊಳಂಗಿಲ್ಲ. ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಮತ್ತು ಅವ್ರಿಗೆ ಕೀ ಲಾಕ್ ಮಾಡ್ಕೊಂಡು ಹೋದರೆ ಕೊಡೋದಿರುತ್ತೆ. ಹಾಗಾಗಿ ಕತೆ ಕೇಳೋವಾಗ ಮಧ್ಯದಲ್ಲಿ ಎದೊಳ್ಬಾರ್ದು ಅಂದ್ಬಿಟ್ಟು ನಾನು ಒಟ್ಟಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಫೈನಲಿ ಬಂದೆ. ಲಾಸ್ಟ್ ಮೂಮೆಂಟಲ್ಲಿ ಪೂಜೆಗೆ ಜಾಯಿನ್ ಆಗಿ ಪೂಜೆ ಎಲ್ಲನೂ ಕೂಡ ಚೆನ್ನಾಗಾಯಿತು. ಮುಗಿಸ್ಕೊಂಡು ಊಟಗಳಿಗೆ ಬಂದು ಊಟ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ತಾಂಬೂಲ, ಕುಂಕುಮ, ಪ್ರಸಾದ ಎಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸು, ಪೂಜೆ ಹೋಗಿದ್ದೆ ಲೇಟ್ ಅಲ್ವ ನಾನು. ಪೂಜೆ ಅಲ್ಲಿ ದೇವ್ರನ್ನ ನಮಸ್ಕಾರ ಹಾಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಆದೆ. ಜಾಸ್ತಿ ನಾನು ವೀಡಿಯೋ ಮಾಡಿಕೊಂಡೇ ಇಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದ್ದೀನಿ. ಈಗ ಸಂಜೆ ಬರ್ತಡೇಗೆ ಹೋಗಬೇಕು. ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು. ಇತ್ತೀಚೆಗೆ ಫಂಕ್ಷನ್ಗಳಿಗೆ ಹೋಗೋದು, ಓಡಾಡೋದು ಕಡಿಮೆ ಆಗಿರೋದ್ರಿಂದ ಟಯರ್ಡ್ನೆಸ್ ಅನಿಸುತ್ತೆ. ಹೋಗೋಕ್ಕೂ ಮುಜುಗರ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಹೋಗೋಕ್ಕೂ ಕೆಲವೊಂದು ಕಡೆ ಇಷ್ಟನೂ ಆಗೋದಿಲ್ಲ. ಆದರೂ ನಾನು ಓಡಾಡೋದು ಜಾಸ್ತಿ ಅಂತಾರೆ ಎಲ್ಲರೂ. ಮುಂಚೆ ಇದಕ್ಕೂ ಜಾಸ್ತಿ ಓಡಾಡ್ತಾ ಇದ್ವಿ. ಎಷ್ಟೋ ಫಂಕ್ಷನ್ಗಳು ನಾನು ಅಟೆಂಡೇ ಮಾಡಿಲ್ಲ. ಈ ಮಂತಲ್ಲೇ 2 ಫಂಕ್ಷನ್ಗಳನ್ನ, ಸ್ವಂತದ ಫಂಕ್ಷನ್ಗಳನ್ನೇ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಹೀಗಿದೆ ನನ್ನ ವ್ಲಾಗ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ನೋಡಿದ್ರಲ್ವಾ, ಸತ್ಯನಾರಾಯಣ ಸ್ವಾಮಿ ಪೂಜೆದೆಲ್ಲ ಹೋಗಿ ಬಂದು ಫುಲ್ ಮಧ್ಯಾಹ್ನ ರಶ್ ಮಾಡಿ ಇವಾಗ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಸಂಜೆ ಆಗಿದೆ. ಟೈಮ್ ನೋಡಿ, ಕ್ಲಾಕ್ ಎಷ್ಟಾಗಿದೆ, 7:30 ಆಗಿದೆ. ಲೇಟೇನೇ ಆಯಿತು. ಏನಿರಲ್ಲ ದೊಡ್ಡವ್ರದ್ದು. ಬರ್ಡೇ ಆದಮೇಲೆ ಎಷ್ಟೊತ್ತಾಗೆ ಆಗುತ್ತೆ ಅಂತ ಫೈನಲಿ ಎಲ್ಲನೂ ರೆಡಿ ಆಗಿ ಹೋಗೋ ಅಷ್ಟೊತ್ತಿಗೆ ಈ ಟೈಮ್ ಆಗಿದೆ. ಈ ಬರ್ಡೇ ವ್ಲಾಗ್ನ ಕೂಡ ನಾನು ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಕ್ಲಿಪ್ಪಿಂಗ್ಸು. ಬರ್ಡೇ ಯಾರ್ದು ಏನಂತ ಎಲ್ಲನೂ ಕೂಡ ನೋಡಿ. ಅಮ್ಮ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅಮ್ಮಂದೇ ಬ್ಯಾಲೆನ್ಸು. ಓ ಮೈ ಗಾಡ್, ನಮಗಿಂತ ನಮ್ಮ ಅಮ್ಮನೇ ಚೆನ್ನಾಗಿ ರೆಡಿ ಆಗಿದ್ದಾರೆ ಅಲ್ವಾ? ಕಮೆಂಟ್ ಮಾಡಿ, ಇಬ್ಬರಲ್ಲಿ ಯಾರು ಚೆನ್ನಾಗಿದ್ದೀವಿ. ಅಮ್ಮ ಚೆನ್ನಾಗಿದ್ದಾರಾ, ನಾನು ಚೆನ್ನಾಗಿದ್ದೀನ ಅಂದ್ಬಿಟ್ಟು. ಬನ್ನಿ ಈಗ ಓಡೋಣ ಬರ್ಡೇಗೆ. ಚೈನ್ ಕಮ್ಮಿ. ಈಗ ಬರ್ತಡೆಗೆ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲರೂ ಕೇಳ್ತಾರೆ, ಇಷ್ಟೊಂದೆಲ್ಲ ಸುತ್ತುತ್ತೀರಾ ನೀವು, ಇಷ್ಟೊಂದು ಓಡಾಡ್ತೀರಾ ಅಂತ. ಎಸ್, ಹೌದು, ಆಫ್ಕೋರ್ಸ್ ನಮ್ಮನ್ನು ಪ್ರೀತಿ ಮಾಡೋರು ಇಷ್ಟೊಂದು ಜನ ಇದ್ದಾರೆ ಅಂದಾಗ ಅದನ್ನು ನಾವು
ಅದನ್ನು ಉಳಿಸ್ಕೊಳ್ಳೋಕ್ಕೂ ಒಂದು ಅರ್ಹತೆ ಇರಬೇಕು. ಅದೆಲ್ಲೋ ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಇದಕ್ಕೂ ಮುಂಚೆ ಇನ್ನೂ ತುಂಬಾ ಓಡಾಡ್ತಾ ಇದ್ವಿ. ಈ ಥರ ಟೈಮ್ ಬಂದುಬಿಟ್ರೆ ಮದುವೆ ಸೀಸನ್ನು, ಯಾಕಂದರೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀನಿ, ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗಿದ್ದೀನಿ ಅಂದಮೇಲೆ ಎಲ್ಲ ಕಡೆಯಿಂದನೂ ಎಲ್ಲರೂ ಕೂಡ ಇನ್ವೈಟಿಂಗ್ ಬಂದೇ ಬರುತ್ತೆ, ಹೋಗಲೇಬೇಕು. ನಾವು ಇರೋವರೆಗೂ ನಮ್ಮ ಪ್ರಾಬ್ಲಮ್ಸ್ ಅನ್ನೋದು ನಮಗೆ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಸ್ ಇದೆ ಅಂದ್ಬಿಟ್ಟು ನಾವು ಎಲ್ಲನೂ ಕೂಡ ಮಿಸ್ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ. ಅದು ನಿಮಗೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ. ನೀವು ಏನು ಅಂದ್ಕೊಳ್ತೀರೋ ಅಂದ್ಕೊಳ್ಳಿ, ಅನ್ನೋರಿಗೆ ಆಡೋರಿಗೆ ಕೊನೆಯೇ ಇಲ್ಲ ಅಂತ ನಾನು ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀನಿ. ಹೇಗಿದ್ರೂ ನೀವು ಅನ್ನೋದಂತೂ ಬಿಡೋದಿಲ್ಲ. ಸೊ ಹಂಗಾಗಿ ನಾವು ಒಬ್ರ ಹತ್ರ ಪ್ರೀತಿ ವಿಶ್ವಾಸನ ಗಳಿಸಿದ್ದೀವಿ, ನಮ್ಮನ್ನು ಇಷ್ಟೊಂದೆಲ್ಲ ಇಷ್ಟಪಡ್ತಾರೆ ಅಂದರೆ ಆ ಸ್ಥಾನನ ನಾವು ಇರೋವರೆಗೂ ಉಳಿಸ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನನ್ನ ಭಾವನೆ. ಸೊ ಫೈನಲಿ ಬರ್ಡೇಗೆ ಬಂದ್ವಿ, ಲೇಟೇ ಆಯಿತು. ಎಲ್ಲನೂ ಕೂಡ ಕೇಕ್ ಕಟ್ಟಿಂಗ್ ಎಲ್ಲನೂ ಕೂಡ ಆಗಿದೆ. ನಮ್ಮ ಫ್ಯಾಮಿಲಿ ಬಂದಿದ್ದೀವಿ ನೋಡಿ, ಎಷ್ಟೊಂದು ಜನ ಗಿಫ್ಟ್ ಕೊಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವು ಕೂಡ ಹೋಗಬೇಕು. ಬನ್ನಿ, ಇಲ್ಲಿ ಬಂದು ನಾನು ಗಿಫ್ಟ್ ಕೊಡೋ ಟೈಮಿಗೆ ಪಾಪು ತುಂಬಾ ಅಳ್ತಾ ಇದೆ. ಇದು ಗರ್ಲ್ ಪಾಪು, ಹೆಣ್ಮಗುದು 1 year ಬರ್ಡೇ. ಸೊ ನಾಮಕರಣ ಕೂಡ ಅವ್ರು ಮಾಡಿದ್ರು. ಆ ಟೈಮಲ್ಲಿ ಕರೆದ್ರು, ನಾನು ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೋಡಿ, ಇದೇ ಪಾಪುದೇ ನಾಮಕರಣ, ಬರ್ಡೇ. ಸೊ ಗಿಫ್ಟನ್ನು ಕೊಟ್ಬಿಟ್ಟು ಊಟಕ್ಕೆ ಬಂದ್ವಿ. ಬೊಫೆಟ್ ಊಟ ಇತ್ತು, ಎಲ್ಲ ಥರದ ಊಟಗಳು ಡಿಫ್ರೆಂಟಾಗಿ ಎಲ್ಲ ಇತ್ತು. ಸೊ ನನಗೆ ಇವತ್ತು ಬೆಳಗ್ಗೆ ಪೂಜೆ ಊಟ ತಿಂದಿರೋದೇ ಹೆವಿ ಅನ್ನಿಸ್ತಾ ಇದೆ. ಹಾಗಾಗಿ ಲೈಟಾಗಿ ಸಿಂಪಲ್ಲಾಗಿ ಊಟನ ಮುಗಿಸ್ಕೊಂಡು ಈಗ ನಾನು ಅಮ್ಮ ರಿಟರ್ನ್ ಬರ್ತಾಯಿದ್ದೀವಿ. ನಮ್ಮ ಮಕ್ಕಳನ್ನ ಇಬ್ಬರನ್ನ ಕೂಡ ಗಾಡಿಯಲ್ಲಿ ಕಳಿಸ್ತಾ ಇದ್ದೀನಿ. ಯಾಕಂದರೆ ಮನೆ ನಿಯರೇ, ಸ್ವಲ್ಪ ಒಂದು 1/2 kilometer ಅಷ್ಟು ದೂರದಲ್ಲಿ ಬರ್ಡೇ ಪಾರ್ಟಿ ನಡೆದಿರೋದು. ಹಂಗಾಗಿ ನಾನು ಅಮ್ಮ ನಡ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಬರ್ತಾಯಿದ್ದೀವಿ. ಮಕ್ಕಳನ್ನ ಗಾಡಿಯಲ್ಲಿ ಕಳಿಸ್ತಾ ಇದ್ದೀನಿ. ಸೊ ಈಗ ಮನೆಗೆ ಬಂದೆ, 9 o'clock ಆಗಿದೆ. ಈಗ ನೈಟು ನಾನು ಬೀಟ್ರೋಟ್ ಕ್ಯಾರೆಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮಗ ಹೆಲ್ಪ್ ಮಾಡ್ತಾಯಿದ್ದಾನೆ. ಇದು ಅವರಿಬ್ಬರಿಗೇ ಮಾಡಿ ನಾನು ನೈಟ್ ಇಡ್ತೀನಿ. ಯಾಕಂದರೆ ಬೆಳಗ್ಗೆ 5 o'clockಗೆ ಅವ್ರು ಎದ್ದು ಹೋಗ್ತಾರೆ ವಾಕ್, ಯೋಗ ಅಂತ. ಸೊ ಆ ಟೈಮಿಗೆ ಮಾಡಿ ಕೊಡೋಕ್ಕಾಗೋದಿಲ್ಲ, ಟೈಮು ಕೂಡ ಅಷ್ಟಿರೋದಿಲ್ಲ ಅಂತ ನೈಟೇ ರೆಡಿ ಮಾಡಿರ್ತೀನಿ. ಹಾಗೆ ಒಳ್ಳೆ ಬ್ರೇಕ್ಫಾಸ್ಟಿಗೆ ಒಂದು ಓಟ್ಸನ್ನು ಯಾವ ಥರ ಮಾಡಿ ಇಟ್ಕೊಳ್ಬೋದು ಅಂತ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡಿ ಕೊಡ್ತೀನಿ ಮಕ್ಕಳಿಗೆ ಅಂತ. ಸೊ ನೋಡಿ, ಮಕ್ಕಳು ಯೋಗ, ಜಿಮ್, ಕರಾಟೆ ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟೀಸಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಕ್ಯಾಲರೀಸ್ ತುಂಬಾ ಬೇಗನೆ ಬರ್ನ್ ಆಗ್ತಾ ಇರುತ್ತೆ. ಅದನ್ನು ರೀಕ್ರಿಯೇಟ್ ಯಾವ ಥರ ಮಾಡಬೇಕು ನಾವು ಅವ್ರಿಗೆ ಒಳ್ಳೆ ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ನ ನಾವೇ ಮನೆಯಲ್ಲೇ ಮಾಡಿಕೊಡೋಕ್ಕೆ ಟ್ರೈ ಮಾಡೋಣ. ಸೊ ನೋಡಿ, ನಾರ್ಮಲ್ ಮಿಲ್ಕ್ಗಿಂತ ಆ ಮಿಲ್ಕನ್ನು ನಾನು ಈ ಮಿಲ್ಕನ್ನು ಯೂಸ್ ಮಾಡ್ತೀನಿ. ಏನಕ್ಕಂದರೆ ಸ್ವಲ್ಪ ತಿಕ್ನೆಸ್ ಇರುತ್ತೆ, ಸ್ವೀಟ್ನೆಸ್ಸು ಇರುತ್ತೆ, ನಾವು ಶುಗರ್ ಆ್ಯಡ್ ಮಾಡೋಂಗಿರಲ್ಲ ಅಂತ. ಸೊ ಬನ್ನಿ, ನಾನಿಲ್ಲಿ ಯೋಗ ಬಾರನ್ನು ತೊಗೊಂಡಿದ್ದೀನಿ. ಯೋಗ ಬಾರ್ ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ನಟ್ಸು, ಸೀಡ್ಸು ಏನೆಲ್ಲ ಬೇಕೋ ಅದನ್ನು ನೀವು ನೋಡಿ, ನಿಮಗೆ ಯಾವ ಕ್ಯಾಲರೀಸ್ ಕಮ್ಮಿ ಇದೆ ಅಂತ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೀಡ್ಸಲ್ಲಿ ಬಂದು ಪಂಪ್ಕಿನ್ನು, ಸನ್ಫ್ಲವರ್ ಸೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು 20 ಗ್ರಾಮ್ ಅಷ್ಟು ಮಿಲ್ಕನ್ನು ತೊಗೊಂಡಿದ್ದೀನಿ. ಹಾಗೆ ಆ ಮಿಲ್ಕ್ ಜೊತೆಗೆ 20 ಗ್ರಾಮ್ ಅಷ್ಟು ಯೋಗ ಬಾರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಓಟ್ಸಲ್ಲೂ ನಾನು ಪ್ಲೇನ್ ಓಟ್ಸ್ ತೊಗೊಂಡಿದ್ದೀನಿ. 10 ಗ್ರಾಮ್ ಅಷ್ಟು ಓಟ್ಸನ್ನು ಹಾಕ್ಕೊಳ್ಳಿ. ಮಿಕ್ಸ್ ಓಟ್ಸ್ ಎಲ್ಲನೂ ಕೂಡ ಬರುತ್ತೆ. ನನಗೆ ಅದು ಇಷ್ಟ ಆಗಲ್ಲ, ಯಾಕೆ ಅಂದರೆ ಎಲ್ಲದರಲ್ಲೂ ಕೆಮಿಕಲ್ ಇದ್ದೇ ಇರುತ್ತೆ. ಅವ್ರು ಅದನ್ನು ಹಾಳಾಗಬಾರ್ದು ಅಂದ್ಬಿಟ್ಟು ಸ್ಮೆಲ್ಲಿಗೆ, ಫ್ಲೇವರಿಗೆ ಅಂತ ಪೌಡರ್ಸ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಹಂಗಾಗಿ ನಾನು ರೆಡಿ ಥರಲ್ಲ, ಎಲ್ಲ ಸಪ್ರೇಟ್ ತಂದು ಈ ಥರ ನಾನೇ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಚಿಯಾ ಸೀಡ್ಸು 1 ಸ್ಪೂನ್ ಚಿಯಾ ಸೀಡ್ಸ್ ಹಾಕಿದ್ದೀನಿ. ಬ್ಲ್ಯಾಕ್ ಸೀಡ್ಸ್ ಪೌಡ್ರು ನಮ್ಮ ಮಕ್ಕಳು ಇಬ್ಬರೂ ಬೇಡ ಅಂದರು, ಅದಕ್ಕೆ ಅದನ್ನು ಹಾಕಿಲ್ಲ. ಅದನ್ನು ಕೂಡ 1 ಸ್ಪೂನ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಅದನ್ನು ಬೇಡ ಅಂದಿದ್ದಕ್ಕೆ ತೋರಿಸಿದ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇವಾಗ ಇಲ್ಲಿ ಫ್ರೂಟ್ಸು, ಬೆರೀಸು ಏನು ಬೇಕೋ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಮಾರ್ನಿಂಗ್ ಟೈಮ್ ಕೊಡೋದ್ರಿಂದ, ಎಕ್ಸ್ಪೆಷಲಿ ನನ್ನ ದೊಡ್ಡ ಮಗನಿಗೆ ಎಷ್ಟು ತಿನ್ಸಿದ್ರು ಅವನು ಸಣ್ಣನೇ ಇದ್ದಾನೆ, ಅವನಿಗೆ ಎಷ್ಟು ಬೇಗನೆ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಏನಕ್ಕೆ ಅಂದರೆ ಅವ್ನು ಡ್ರಮ್ ಪ್ಲೇಯರ್ ಆಗಿರೋದ್ರಿಂದ ಬೆಳಗ್ಗೆನೇ ಕೊಡೋದ್ರಿಂದ ಬನಾನಾ ಕೊಟ್ಟರೆ ತುಂಬಾ ಒಳ್ಳೆಯದು ಅನ್ನೋ ಉದ್ದೇಶ ನಾನು ಬನಾನಾ ಪೀಸಸ್ಸು, ಹಾಗೆ ಸ್ಟ್ರಾಬೆರಿ, ಇನ್ನು ಬೇರೆ ಫ್ರೂಟ್ಸ್ ಏನಾದರೂ ನಿಮ್ಗೆ ಇಷ್ಟ ಆದಲ್ಲಿ ಬೆರೀಸು ಎಲ್ಲನೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ಡ್ರೈ ಫ್ರೂಟ್ಸಲ್ಲಿ ನಾನಿಲ್ಲಿ ಬಾದಾಮಿನ ಹಾಕ್ತಾಯಿದ್ದೀನಿ. ಪಿಸ್ತಾ ಇದ್ದರೆ ಕೂಡ ನೀವು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಏನಿದೆ ಅದನ್ನು ನಾನು ನೋಡಿ ಮಾಡಿ ಕೊಡ್ತೀನಿ. ಸೀಡ್ಸಲ್ಲಿ ಸನ್ಫ್ಲವರ್ ಸೀಡ್ಸು,
ಪಂಪ್ಕಿನ್ ಸೀಡ್ಸು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸನ್ಫ್ಲವರ್ ಸೀಡ್ಸ್ ಎಕ್ಸ್ಪೆಷಲಿ ಅದರಲ್ಲಿ ಆಯಿಲ್ ಕಂಟೆಂಟು ತುಂಬ ಒಳ್ಳೆಯದು ಮಕ್ಕಳ ಬೋನಿಗೆ ಎಲ್ಲನೂ ಕೂಡ. ವಾಕ್, ಜಿಮ್ ಅಂತ ಎಲ್ಲ ಯೋಗ ಆ ಥರ ಮಾಡೋದ್ರಿಂದ ಇದನ್ನು ತಿಂದರೆ ತುಂಬಾ ಎನರ್ಜಿ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋ ಉದ್ದೇಶ. ಸೊ ಫೈನಲಿ ಅವರ ಬಾಕ್ಸ್ ರೆಡಿ ಆಯಿತು. ಇದನ್ನು ಈ ಥರ ರೆಡಿ ಮಾಡಿ ನಾನು ಎಲ್ಲನೂ ಕೂಡ ಸೆಟಪ್ ಮಾಡಿ ಇಟ್ಟರೆ ಅದು ಮಾರ್ನಿಂಗ್ ಅಷ್ಟೊತ್ತಿಗೆ ಫ್ರಿಜ್ಜಲ್ಲಿ ಇಟ್ಟರೆ ಸೋಕ್ ಆಗುತ್ತೆ. ಈಗ ಇದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟೆ. ನನ್ನ ಇವತ್ತಿನ ಡೇ ಫುಲ್ಲು ಕೆಲಸ ಮುಗೀತು. ಸೊ ಹೋಪ್ ಇವತ್ತಿನ ವ್ಲಾಗು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡೋ ಸಮಯ ಆಯಿತು. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.